ಈ ಸಾರಿ ಬೆಂಗಳೂರಿನ ಪೂರ್ವಭಾವಿ ಸಭೆಯಲ್ಲಿ ನಮ್ಮನ್ನ ಕರೆದಿಲ್ಲ. 20ನೇ ತಾರೀಕು ಕೆರೆ ಕಟ್ಟೆ ಮತ್ತೆ ನಮ್ಮ ಕಂದಕಗಳ ವಿಚಾರವಾಗಿ ಮತ್ತೆ ನೀರಿನ ಹೋರಾಟದ ವಿಷಯವಾಗಿ ಒಂದು ಪೂರ್ವಭಾವಿ ಸಭೆಯನ್ನ ಕರೆದಿದ್ದೀನಿ. ಅಲ್ಲಿ ಏನು ಬೇಕು ಈ ಕ್ಷೇತ್ರಕ್ಕೆ, ಏನು ಹೋರಾಟವನ್ನು ಮಾಡಬೇಕಾ ಬೇಡವಾ, ಅಥವಾ ನಮ್ಮ ಒಬ್ಬರಿಗೆ ಬೇಕಾ ಎಲ್ಲರಿಗೂ ಬೇಕಾಗೋದು ಒಂದು ಪ್ರಶ್ನೆ. ಖಂಡಿತ ಮಾಗಡಿ ವಿಷಯದಲ್ಲಿ ಯಾವುದಕ್ಕೂ ಬರಲ್ಲ ಅನ್ನೋ ಪ್ರಶ್ನೆ ಇಲ್ಲ, ಎಲ್ಲದಕ್ಕೂ ಪಾಲ್ಗೊಳ್ಳಿ. ಆದರೆ ಯಾರು ಆ ನೇತೃತ್ವ ವಹಿಸ್ತಾರೆ ಅವರು ಫೋನ್ ಮಾಡಬೇಕು. ಅವನಿಗೆ ಹೇಳಿ ಅವನ ನಾಯಿ ಬಾಲ ಕೇಳ್ಕೊಂಡು ಆ ಬಾಲದಲ್ಲಿ ಹೇಳಿದ್ರೆ ನಾವು ಬರೋಲ್ಲ. ತೀರ್ಮಾನ ಏನಾಗಿಲ್ಲ. ಜನರ ಕರೆಸಿ ಒಂದು ಹೂವಿಡ ಕೆಲಸ ಮಾಡಿದ್ದಾರೆ. ಅದು ದೇವ್ರ ಪಾದಕ್ಕೆ ಬೀಳ್ತದೋ ರೋಡಲ್ಲಿ ಬೀಳ್ತದೋ ಗೊತ್ತಿಲ್ಲ. ಈಗ ತಹಸೀಲ್ದಾರ್ ಅವ್ರಿಗೆ ದಂಡಾಧಿಕಾರಿಗಳಿಗೆ ಹೇಳಿದ್ದೀವಿ, ಅದು ಯಾವ ಥರ ರೂಪುರೇಖೆಗಳನ್ನು ಸಿದ್ಧ ಮಾಡ್ತೀರಿ, ಅದಕ್ಕೆ ನಮ್ಮ ಅವಶ್ಯಕತೆ ಏನಿದೆ ನಾವು ಪೂರ್ಣವಾಗಿ ಭಾಗವಹಿಸಿ ನಿರ್ವಹಿಸ್ತೀವಿ ಅಂತ ಹೇಳಿದ್ದೀವಿ. ಹಿಂದೇನು ಮಾಡಿದ್ವಿ, ಇವತ್ತು ಮಾಡ್ತೀವಿ ಅಂತ ಹೇಳಿದ್ವಿ. ಅದು ಇವತ್ತು ಸರ್ಕಾರದ ಕಾರ್ಯಕ್ರಮವಾದ ಕಾರಣ ಅವರ ತೀರ್ಮಾನದಂತೆ ನಾನು ಬರ್ತೇನೆ. ಹಿಂದಿನ ಸರ್ಕಾರ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸಿ ತಮ್ಮ ಕೆಲಸ ಮಾಡ್ತಿದ್ದೀವಿ. ಈ ವರ್ಷ ಆ ಥರ ಅಧಿಕಾರ ನಿಮಗೆ ಏನು ಕೊಟ್ಟಿಲ್ಲ. ಈ ಸಾರಿ ಬೆಂಗಳೂರಿನ ಪೂರ್ವಭಾವಿ ಸಭೆಯಲ್ಲಿ ನಮ್ಮನ್ನು ಕರೆದಿಲ್ಲ ಅಂದಾಗ ಉದ್ದೇಶ ಗೊತ್ತಿಲ್ವಲ್ಲ, ಅದರಿಂದ ನಾವು ಕಾದು. ಸರ್ 20ನೇ ತಾರೀಕೇನ ಸಭೆ ಮಾಡ್ತೀನಿ ಅಂತ ಹೇಳಿದ್ದೀರಾ, ಏನು ವಿಚಾರ? 20ನೇ ತಾರೀಕು ಕೆರೆ ಕಟ್ಟೆ ಮತ್ತು ನಮ್ಮ ಕಂದಕಗಳ ವಿಚಾರವಾಗಿ ಮತ್ತು ನೀರಿನ ಹೋರಾಟದ ವಿಷಯವಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀನಿ. ಕೆಂಪೇಗೌಡರ ಶಿಲೆಯ ಮುಂಭಾಗದಲ್ಲಿ ದಿನಾಂಕ 20/6/2025 ಶುಕ್ರವಾರ 10:33 ಅಲ್ಲಿ ಎಲ್ಲ ವಿಚಾರಧಾರೆಗಳು ಎಲ್ಲ ಸರ್ವಧರ್ಮಗಳು ಬರ್ತಾರೆ. ಅಲ್ಲಿ ಏನು ಬೇಕು ಈ ಕ್ಷೇತ್ರಕ್ಕೆ, ಏನು ಹೋರಾಟವನ್ನು ಮಾಡಬೇಕಾ ಬೇಡವಾ, ಅಥವಾ ನಮ್ಮ ಒಬ್ಬರಿಗೆ ಬೇಕಾ ಎಲ್ಲರಿಗೂ ಬೇಕಾಗೋದು ಒಂದು ಪ್ರಶ್ನೆ. ಹಾಗಾಗಿ ಆ ಒಂದು ಎಲ್ಲರ ಸಮ್ಮುಖದಲ್ಲಿ ಒಂದು ಸಭೆ ಮಾಡಿ ಇವತ್ತು ಏನೇನು ಆಗ್ತಾ ಇದೆ, ನಾವು ಹೋರಾಟಕ್ಕೆ ಹೊರಟ ಮೇಲೆ ಯಾವ್ಯಾವ ಇಸ್ವಿಯಲ್ಲಿ ಏನೇನು ಆಗಿದೆ ಅದನ್ನು ಜನದ ಮುಂದೆ ಅದನ್ನು ತೋರಿಸಿ ಹೇಳುವಂಥ ಕೆಲಸ, ಇಷ್ಟೇ ಕೆಲಸ. ಸರ್, ಈಗ ಮಾಗಡಿ ತಾಲೂಕಿನ ಹೇಮಾವತಿ ನೀರಿಗೆ ಹೋರಾಟ ಮಾಡಕ್ಕೆ ಸಿದ್ಧ ಮಾಡ್ತಾರೆ, ತಾವು ಇದಕ್ಕೆ ಪಾಲ್ಗೊಳ್ತಾರೆ? ಖಂಡಿತ